ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಎಂದರೆ ಖ್ಯಾತ ಜನಪದ ಗಾಯಕ ಬಾಳು ಬೆಳಗುಂದಿ. ಬಾಳು ಬೆಳಗುಂದಿ ಎಂಬ ತಮ್ಮ ಹೆಸರಿನ ಯೂಟ್ಯೂಬ್ ಚಾನಲ್ನಲ್ಲಿ 13 ಲಕ್ಷ ಜನರ ಪ್ರೀತಿಯನ್ನು ಸಂಪಾದಿಸಿದ ಜನಪದ ಕಲಾವಿದ ಬಾಳು ಬೆಳಗುಂದಿ. ಉತ್ತರ ಕರ್ನಾಟಕದ ಜನರಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇರುವುದಿಲ್ಲ. ಟಾಪ್ ಟ್ರೆಂಡಿಂಗ್ನಲ್ಲಿರುವ ಬಾಳು ಬೆಳಗುಂದಿಯವರ ಜೀವನದ ಕೆಲವು ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಳು ಬೆಳಗುಂದಿಯವರ ತಂದೆ ತಾಯಿಯರು ರಾಯಪ್ಪ ಮತ್ತು ಅಕ್ಕಮ್ಮ ಕುರುಬ ಸಮುದಾಯದವರಾಗಿದ್ದು, ಆರಂಭದಲ್ಲಿ ಕುರಿ ಕಾಯುತ್ತಾ ಸಣ್ಣ ಪುಟ್ಟ ರೀಲ್ಸ್ ಮತ್ತು ಟಿಕ್ಟಾಕ್ಗಳನ್ನು ಮಾಡುತ್ತಾ ಜನಪ್ರಿಯತೆ ಗಳಿಸಿಕೊಂಡಿದ್ದರು. ಹಾವೇರಿಯ ಕೊರ್ತಿಕೊಪ್ಪ ಗ್ರಾಮದಲ್ಲಿ ಜನಿಸಿದ ಇವರು ಓದಿದ್ದು ಮಾತ್ರ 3ನೇ ಕ್ಲಾಸು. ನಂತರ ಸಂಗೀತದ ಹುಚ್ಚು ಇವರನ್ನು ಆವರಿಸಿಕೊಳ್ಳುತ್ತದೆ. ಊರಿನ ಹಬ್ಬ ಹರಿದಿನ ಸಭೆ ಸಮಾರಂಭಗಳಲ್ಲಿ ಇವರು ಹಾಡಲು ಶುರು ಮಾಡುತ್ತಾರೆ. ಅಲ್ಲಿಂದ ಇವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿಗೆ ಆಗುತ್ತದೆ. ಇವರ ಧರ್ಮ ಪತ್ನಿ ಮಾಲಾಶ್ರೀ ಅಂತ, ಇವರು ಕೂಡ ಗಾಯಕರಾಗಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಅವರ ಧರ್ಮ ಪತ್ನಿ ಮಾಲಾಶ್ರೀ ಅವರು ಸೇರಿ ಹಲವಾರು ಸಮಾರಂಭಗಳಲ್ಲಿ ಜೋಡಿಯಾಗಿ ಹಾಡುವುದನ್ನು ಜನರು ಇಷ್ಟಪಡ್ತಾ ಇದ್ರು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿ ಕನ್ನಡ ರಿಯಾಲಿಟಿ ಶೋ ಸರಿಗಮ ಸೀಸನ್ 21ರಲ್ಲಿ ಹಾಡಿದ ಹಾಡು ಎಲ್ಲೆಡೆ ಹಲ್ಚಲ್ ಮೂಡಿಸುತ್ತಿದೆ ಹಾಗೂ ಈ ಶೋಗೆ ಆಯ್ಕೆ ಕೂಡ ಆಗುತ್ತಾರೆ. ಇವರು ಜನಪ್ರಿಯತೆ ಈಗ ಮತ್ತಷ್ಟು ದುಪ್ಪಟ್ಟಾಗಿದೆ. ಸಂಗೀತವು ಇವರಿಗೆ ಜನಪ್ರಿಯತೆ, ಒಳ್ಳೆಯ ಪತ್ನಿ ಹಾಗೂ ಹಣವನ್ನು ತಂದುಕೊಟ್ಟಿದೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರಿಗಮಪ ಸೀಸನ್ 21ರ ಜಿ ಕನ್ನಡ ರಿಯಾಲಿಟಿ ಶೋನಲ್ಲಿ ಹಾಡಿರುವ ಹಾಡು ಈಗ ಲಕ್ಷಾಂತರ ವೀಕ್ಷಣೆಗಳನ್ನು ಪಡೆದುಕೊಳ್ಳುತ್ತಾ ಇದೆ. ಇವರು ಯೂಟ್ಯೂಬ್ನಲ್ಲಿ ಒಂದು ಹಾಡನ್ನು ಹಾಕಿದರೆ ಸಾಕು, ಕೋಟಿಗಿಂತ ಅಧಿಕ ವೀಕ್ಷಣೆಗಳನ್ನು ಪಡೆಯುತ್ತದೆ. ಅಷ್ಟರ ಮಟ್ಟಿಗೆ ಇವರ ಹಾಡುಗಳು ಜನಪ್ರಿಯತೆಯನ್ನು ಗಳಿಸಿಕೊಂಡಿವೆ. ಇನ್ನೊಂದು ಅಚ್ಚರಿಯ ಸಂಗತಿ ಎಂದರೆ ಸರಿಗಮ ವೇದಿಕೆಗೆ ಹೋದ ನಂತರ ಒಂದೇ ದಿನದಲ್ಲಿ 2 ಲಕ್ಷ ಸಬ್ಸ್ಕ್ರೈಬರನ್ನು ಇವರ ಯೂಟ್ಯೂಬ್ ಚಾನಲ್ ಪೂರ್ಣಗೊಳಿಸಿತು. ಇವರೇ ಹೇಳಿಕೊಂಡಿರುವ ಹಾಗೆ ಹಾಡುಗಳನ್ನು ಇವರೇ ಬರೆಯುತ್ತಾರೆ ಮತ್ತು ಇವರೇ ಹಾಡುತ್ತಾರೆ. ಇವರು ಬರೆದು ಹಾಡಿದ ಹಾಡುಗಳು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿವೆ ಎಂಬುದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.